ಸಮುವೇಲನ 2ನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 20. ಶೆಬನ ದಂಗೆ. ಬೆನ್ಯಾಮೀನ್ ಕುಲದವನು ಬಿಕ್ರಿಯ ಮಗನೂ ಆದ ಶೆಬನ್ ಎಂಬ ಒಬ್ಬ ನೀಚ ವ್ಯಕ್ತಿ ಅಲ್ಲಿಗೆ ಹೇಗೋ ಬಂದಿದ್ದನು. ಅವನು ಕಹಳೆಯನ್ನು ಊದಿ, ಇಸ್ರಾಯೇಲರೇ, ದಾವೀದನಿಗೂ ನಮಗೂ ಏನೂ ಸಂಬಂಧವಿಲ್ಲ. ಜೆಸ್ಸೆಯನ ಮಗನಲ್ಲಿ ನಮಗೆ ಹಕ್ಕು ಬಾಧ್ಯತೆ ಇಲ್ಲ. ಪ್ರತಿಯೊಬ್ಬನು ನಮ್ಮ ನಿವಾಸಗಳಿಗೆ ತೆರಳೋಣ ಎಂದನು. ಆಗ ಇಸ್ರಾಯೇಲರೆಲ್ಲರೂ ದಾವೀದನನ್ನು ಬಿಟ್ಟು ಬಿಕ್ರಿಯ ಮಗನಾದ ಶೆಬನನ್ನು ಹಿಂಬಾಲಿಸಿದರು. ಆದರೆ ಯಹೂದ್ಯರು ತಮ್ಮ ಅರಸನನ್ನು ಅಂಟಿಕೊಂಡು ಜೋರ್ಡಾನ್ ತಗ್ಗಿನಿಂದ ಜೆರೂಸಲೇಮಿನವರೆಗೂ ಅವನ ಜೊತೆಯಲ್ಲೇ ಹೋದರು. ಅರಸನಾದ ದಾವೀದನು ಜೆರೂಸಲೇಮಿಗೆ ಬಂದ ಮೇಲೆ ತಾನು ಮನೆ ಕಾಯುವುದಕ್ಕಾಗಿಟ್ಟಿದ್ದ ತನ್ನ 10 ಮಂದಿ ಉಪಪತ್ನಿಯರನ್ನು ಪ್ರತ್ಯೇಕವಾದ ಒಂದು ಮನೆಯಲ್ಲಿಟ್ಟು ಅವರಿಗೆ ಅನ್ನ ವಸ್ತ್ರ ಕೊಡುತ್ತಿದ್ದನು. ಆದರೆ ಅವರನ್ನು ತಿರುಗಿ ಕೂಡಲಿಲ್ಲ. ಅವರು ಜೀವದಿಂದ ಇರುವವರೆಗೂ ವಿಧಿವೇರಂತಿದ್ದು ಕಾವಲಿನಲ್ಲಿರಬೇಕಾಯಿತು. ಅಮಾಸನ ಕೊಲೆ. ಆ ನಂತರ ಅರಸನು ಅಮಾಸನಿಗೆ, ನೀನು 3 ದಿನಗಳೊಳಗಾಗಿ ಯಹೂದ್ಯರನ್ನು ಕೂಡಿಸಿಕೊಂಡು ಇಲ್ಲಿ ಸಿದ್ಧವಾಗಿರು ಎಂದು ಆಜ್ಞಾಪಿಸಿದನು. ಅವನು ಹೋಗಿ ಯಹೂದ್ಯರನ್ನು ಕೂಡಿಸಿದನು. ಆದರೆ ಅವನು ನೇಮಕವಾದ ಸಮಯಕ್ಕೆ ಬಾರದೆ ತಡ ಮಾಡಿದನು. ಆದ್ದರಿಂದ ಅರಸನು ಅಭಿಷೇಗೆ, ಅಬ್ಸಲೋಮನಿಗಿಂತ ಬಿಕ್ರಿಯ ಮಗನಾದ ಶೆಬನು ನಮಗೆ ಹೆಚ್ಚಿನ ಕೇಡು ಮಾಡುವಂತಿದೆ. ಆದುದರಿಂದ ನೀನು ನನ್ನ ಸ್ವಂತ ಆಳುಗಳನ್ನು ತೆಗೆದುಕೊಂಡು ಹೋಗಿ ಅವನನ್ನು ಬೆನ್ನಟ್ಟಿ ಬಂಧಿಸು. ಇಲ್ಲವಾದರೆ ಅವನು ನಮ್ಮ ಕಣ್ಣಿಗೆ ಮರೆಯಾಗಿ ಹೋಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸೇರಿಕೊಳ್ಳಬಹುದು ಎಂದನು. ಆಗ ಅವನು ಯೋವಾಬನ ಸೈನಿಕರನ್ನು, ಕೆರೇತ್ಯ ಹಾಗೂ ಪೆಲೇತ್ಯ ಎಂಬ ಕಾವಲು ದಂಡುಗಳನ್ನು, ಎಲ್ಲ ಶೂರರನ್ನು ಕರೆದುಕೊಂಡು ಬಿಕ್ರಿಯ ಮಗನಾದ ಶೆಬನನ್ನು ಬೆನ್ನಟ್ಟುವುದಕ್ಕಾಗಿ ಜೆರೂಸಲೇಮಿನಿಂದ ಹೊರಟನು. ಅವರು ಗಿಬ್ಯೋನಿನಲ್ಲಿದ್ದ ದೊಡ್ಡ ಕಲ್ಲನ್ನು ಸಮೀಪಿಸಿದಾಗ ಅಮಾಸನು ಅವರೆದುರಿಗೆ ಬಂದನು. ಯುದ್ಧ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ ಯೋವಾಬನು ಅವನನ್ನು ವಧಿಸುವುದಕ್ಕೆ ಹೋಗುತ್ತಿರುವಾಗ ಅವನ ಸೊಂಟಕ್ಕೆ ಕಟ್ಟಿದ ಕತ್ತಿ ಒರೆಯಿಂದ ಕೆಳಗೆ ಬಿದ್ದಿತು. ಅವನು ಅಮಾಸನನ್ನು, ಸಹೋದರ ಕ್ಷೇಮವೇ ಎಂದು ಹೇಳಿ ಮುದ್ದಿಡುವುದಕ್ಕೋ ಎಂಬಂತೆ ಬಲಗೈಯಿಂದ ಅವನ ಗಡ್ಡವನ್ನು ಹಿಡಿದು ಕೈಯಲ್ಲಿದ್ದ ಕತ್ತಿಯನ್ನು ಗಮನಿಸುತ್ತಿದ್ದ ಅಮಾಸನ ಹೊಟ್ಟೆಯನ್ನು ಇರಿದನು. ಅವನ ಕರುಳೆಲ್ಲ ಹೊರಗೆ ಬಂದವು. 2ನೇ ಸಾರಿ ಇರಿಯಬೇಕಾಗಿರಲಿಲ್ಲ, ಅಷ್ಟಕ್ಕೆ ಅವನು ಸತ್ತನು. ಯೋವಾಬನು ಅವನ ತಮ್ಮನಾದ ಅಭಿಷೇಯು ಬಿಕ್ರಿಯ ಮಗನಾದ ಶೆಬನನ್ನು ಹಿಂದೆಟ್ಟುವುದಕ್ಕಾಗಿ ಮುಂದೆ ನಡೆದಾಗ ಯೋವಾಬನ ಆಳುಗಳಲ್ಲೊಬ್ಬನು ಅಮಾಸನ ಹತ್ತಿರ ಬಂದು, ದಾವೀದ ಹಾಗೂ ಯೋವಾಬರ ಕಡೆಯವರು ಯೋವಾಬನನ್ನು ಹಿಂಬಾಲಿಸಲಿ ಎಂದು ಕೂಗಿದರು. ಮಾರ್ಗದ ಮಧ್ಯದಲ್ಲಿ ರಕ್ತದೊಳಗೆ ಹೊರಳಾಡುತ್ತಿದ್ದ ಅಮಾಸನನ್ನು ನೋಡುತ್ತಾ ಎಲ್ಲ ಜನರು ನಿಂತರು. ಬಂದವರೆಲ್ಲರೂ ಅಲ್ಲೇ ನಿಲ್ಲುವುದನ್ನು ಆ ಆಳು ಕಂಡು ಅಮಾಸನ ಶವವನ್ನು ದಾರಿಯಿಂದ ಎಳೆದು ಹೊಲದಲ್ಲಿ ಹಾಕಿ ಅದನ್ನು ಬಟ್ಟೆಯಿಂದ ಮುಚ್ಚಿದನು. ಶವವನ್ನು ಆಚೆ ಹಾಕಿದ ನಂತರ ಜನರೆಲ್ಲರೂ ಬಿಕ್ರಿಯ ಮಗನಾದ ಶೆಬನನ್ನು ಬೆನ್ನಟ್ಟುವುದಕ್ಕಾಗಿ ಯೋವಾಬನನ್ನು ಹಿಂಬಾಲಿಸಿದರು. ಶೆಬನ ತಲೆ. ಶೆಬನು ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿ ಸಂಚರಿಸುತ್ತಾ ಅಬೇತಲ್ಮೇಕ ಎಂಬಲ್ಲಿಗೆ ಬಂದನು. ಬೇರೆಯವರೆಲ್ಲರೂ ಕೂಡಿಕೊಂಡು ಅವನೊಡನೆ ಆ ಊರನ್ನು ಸೇರಿದರು. ಯೋವಾಬನ ಕಡೆಯವರು ಅಬೇತಲ್ಮೇಕ ಊರಿಗೆ ಮುತ್ತಿಗೆ ಹಾಕಿದರು. ಅದರ ಹೊರಗೋಡೆಯ ಹತ್ತಿರ ಒಂದು ಮಣ್ಣಿನ ದಿಬ್ಬವನ್ನು ಮಾಡಿ ಗೋಡೆಯ ಕೆಳಗೆ ಅಗೆಯುತ್ತಾ ಅದನ್ನು ಕೆಡವಿ ಬಿಡುವುದಂತೆ ಮಾಡಿದರು. ಆಗ ಊರಿನ ಬುದ್ಧಿವಂತಿಯಾದ ಒಬ್ಬ ಮಹಿಳೆ ಅವರಿಗೆ, ಕೇಳಿ, ದಯವಿಟ್ಟು ಕೇಳಿ, ಯೋವಾಬನು ಮಾತನಾಡುವುದಕ್ಕಾಗಿ ನನ್ನ ಬಳಿಗೆ ಬರಬೇಕೆಂದು ಹೇಳಿ ಎಂದು ಕೂಗಿದಳು. ಯೋವಾಬನು ಬಂದನು. ಆ ಸ್ತ್ರೀ, ನೀವು ಯೋವಾಬ್ ಎಂದು ಅವನನ್ನು ಕೇಳಿದಳು. ಅವನು, ಹೌದು, ನಾನೇ ಎಂದು ಉತ್ತರ ಕೊಟ್ಟಳು. ಆಕೆ, ನಿಮ್ಮ ದಾಸಿಯ ಮಾತನ್ನು ಕೇಳಿ ಎನ್ನಲು ಅವನು, ಕೇಳುತ್ತೇನೆ ಎಂದನು. ಆಗ ಆಕೆ, ಪೂರ್ವಕಾಲದಲ್ಲಿ ಜನರು ಆ ಬೇಲಿಂದನ ಆಲೋಚನೆಯನ್ನು ಕೇಳಿ ಅದರ ಮೇರೆಗೆ ತೀರ್ಮಾನ ಮಾಡಿ ಕೊಡುತ್ತಿದ್ದರು. ನಮ್ಮ ಪಟ್ಟಣ ಇಸ್ರಾಯೇಲರಲ್ಲಿ ಸಮಾಧಾನ ಉಳ್ಳದ್ದು, ರಾಜನಿಷ್ಠೆ ಉಳ್ಳದ್ದು ಆಗಿದೆ. ಇಸ್ರಾಯೇಲರ ಪಟ್ಟಣಗಳಲ್ಲಿ ತಾಯಿ ಎಂದು ಹೆಸರುಗೊಂಡ ಈ ಪಟ್ಟಣವನ್ನು ನೀವು ಹಾಳು ಮಾಡಬೇಕೆಂದಿದ್ದೀರಿ. ನೀವು ಸರ್ವೇಶ್ವರನ ಸೊತ್ತನ್ನು ಕಬಳಿಸಬೇಡಿ ಎಂದನು. ಅದಕ್ಕೆ ಯೋವಾಬನು, ಕಬಳಿಸುವುದಾಗಲಿ ಹಾಳು ಮಾಡುವುದಾಗಲಿ ನನ್ನಿಂದ ದೂರವಿರಲಿ. ಅಂಥದ್ದು ಬೇಡವೇ ಬೇಡ. ನಾವು ಬಂದಿರುವ ಸಂಗತಿಯೇ ಬೇರೆ. ಎಫ್ರೈಮ್ ಪರ್ವತ ಪ್ರದೇಶದ ಬಿಕ್ರಿಯ ಮಗನಾದ ಶೆಬನೆಂಬವನು ಅರಸ ದಾವೀದನಿಗೆ ವಿರೋಧವಾಗಿ ಕೈ ಎತ್ತಿದ್ದಾನೆ. ಅವನನ್ನು ಒಪ್ಪಿಸಿಬಿಡಿ, ನಾನು ಊರನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದನು. ಆಗ ಆ ಸ್ತ್ರೀ, ನೋಡಿ, ಈಗಲೇ ಅವನ ತಲೆಯನ್ನು ಗೋಡೆಯ ಕಿಂಡಿಯಿಂದ ನಿಮ್ಮ ಕಡೆಗೆ ಎಸೆಯಲಾಗುವುದು ಎಂದು ಉತ್ತರ ಕೊಟ್ಟು ತನ್ನ ಜನರ ಬಳಿಗೆ ಹೋಗಿ ಅವರಿಗೆ ವಿವೇಕದಿಂದ ಈ ಸಂಗತಿಯನ್ನು ತಿಳಿಸಿದಳು. ಅವರು ಬಿಕ್ರಿಯ ಮಗ ಶೆಬನ ತಲೆಯನ್ನು ಕಡಿದು ಯೋವಾಬನ ತಲೆಗೆ ಬಿಸಾಡಿದರು. ಕೂಡಲೇ ಅವನು ಕಹಳೆಯನ್ನು ಊದಿಸಿದನು. ಅವನ ಜನರು ಆ ಪಟ್ಟಣವನ್ನು ಬಿಟ್ಟು ತಮ್ಮ ತಮ್ಮ ನಿವಾಸಗಳಿಗೆ ಹೋದರು. ಯೋವಾಬನು ಹಿಂತಿರುಗಿ ಜೆರೂಸಲೇಮಿನಲ್ಲಿದ್ದ ಅರಸನ ಬಳಿಗೆ ಬಂದನು. ದಾವೀದನ ಆಸ್ಥಾನಿಕರು. ಯೋವಾಬನು ಇಸ್ರಾಯೇಲರ ಮುಖ್ಯ ಸೇನಾಪತಿ. ಯೆಹೋಯಾದಾವನ ಮಗ ಬೆನಾಯನು ಕೆರತ್ಯ ಹಾಗೂ ಪೆಲತ್ಯ ಎಂಬ ಕಾವಲು ದಂಡುಗಳ ಅಧಿಪತಿ. ಅದೋರಾಮನು ಬಿಟ್ಟಿ ಕೆಲಸ ಮಾಡಿಸುವವನು. ಅಹೀಲೂದನ ಮಗ ಯೆಹೋಷಾಫಾಟನು ಮುಖ್ಯ ಲೇಖಕ. ಶೆವನು ಕಾರ್ಯದರ್ಶಿ. ಚಾದೋಕ್ ಹಾಗೂ ಎಬ್ಯಾತಾರರು ಯಾಜಕರು. ಬೇಯೀರಿನವನಾದ ಈರನು ದಾವೀದನ ಯಾಜಕನು.